ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸಂಡೂರು ತಾಲೂಕಿನ ಸ್ವಾಮಿಮಲೆ ಬೆಟ್ಟಸಾಲುಗಳ ಅರಣ್ಯ ಪ್ರದೇಶದ ನವಲೋಟಿ ಸಮೀಪದ ದೇವದಾರಿ ಗುಹೆಯಲ್ಲಿ ಪತ್ತೆಯಾಗಿರುವ ಆದಿ ಮಾನವನ ವಾಸಸ್ಥಳದ ಕುರುಹುಗಳು 10,000 ವರ್ಷಗಳಿಗಿಂತಲೂ ಹಳೆಯವು ಎಂಬುದು ಕಾರ್ಬನ್ ಡೇಟಿಂಗ್ ಪರೀಕ್ಷೆಯಿಂದ ದೃಢಪಟ್ಟಿದೆ. ಈ ಆವಿಷ್ಕಾರವು ದಕ್ಷಿಣ ಭಾರತದ ಪ್ರಾಗೈತಿಹಾಸ ಅಧ್ಯಯನಕ್ಕೆ ಹೊಸ ಆಯಾಮ ನೀಡಿದೆ. ಕೆಲ ತಿಂಗಳ ಹಿಂದೆ ದೇವದಾರಿ ಗುಹೆಯೊಳಗೆ ಸ್ಥಳೀಯರು ದೇವಸ್ಥಾನ ನಿರ್ಮಾಣಕ್ಕಾಗಿ 2 ಕಂದಕಗಳನ್ನು ತೋಡುತ್ತಿದ್ದ ವೇಳೆ ಚಾಲ್ಸೆಡೋನಿ, ಕ್ವಾರ್ಟ್ಸ್ ಹಾಗೂ ಫೆರುಜಿನಸ್ ಚರ್ಟ್ ಶಿಲೆಗಳಿಂದ ತಯಾರಿಸಲಾದ ಸೂಕ್ಷ್ಮ ಶಿಲಾ ಆಯುಧಗಳು, ಬೇಡುಗಳು ಹಾಗೂ ಹಸು ಆಡಿನ ಮೂಳೆಗಳು ಪತ್ತೆಯಾಗಿದ್ದವು. ಈ ಮಾಹಿತಿ ತಿಳಿದ ಬಳಿಕ ಪ್ರಾಗೈತಿಹಾಸ ತಜ್ಞ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ನೇತೃತ್ವದ ಸಂಶೋಧಕರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಕ್ಷೇತ್ರ ಅಧ್ಯಯನ ನಡೆಸಿ ಪಳೆಯುಳಿಕೆಗಳನ್ನು ಸಂಗ್ರಹಿಸಿತು. ನಂತರ ಅವುಗಳನ್ನು ಅಹಮದಾಬಾದ್ನ ಭೌತಿಕ ಸಂಶೋಧನಾ ಪ್ರಯೋಗಾಲಯಕ್ಕೆ ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಇದೀಗ ಬಂದಿರುವ ವರದಿಯಲ್ಲಿ ಪಳೆಯುಳಿಕೆಗಳು ಸುಮಾರು 10,000 ವರ್ಷಗಳಷ್ಟು ಹಳೆಯವು ಎಂದು ದೃಢಪಟ್ಟಿದೆ. ಇನ್ನೊಂದೆಡೆ ದೇವದಾರಿ ಗುಹೆ ಸಮೀಪದಲ್ಲೇ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಪ್ರಸ್ತಾವಿತ ಗಣಿಗಾರಿಕೆ ಕೈಗೊಳ್ಳಲು ಯೋಜಿಸಿರುವ ಹಿನ್ನೆಲೆಯಲ್ಲಿ ಪುರಾತತ್ವ ತಾಣಕ್ಕೆ ಹಾನಿಯಾಗುವ ಆತಂಕ ವ್ಯಕ್ತವಾಗಿದೆ. ಒಂದು ವೇಳೆ ಗಣಿಗಾರಿಕೆ ಆರಂಭವಾದರೆ ಈ ಅಮೂಲ್ಯ ಗುಹೆ ಮತ್ತು ಅದರ ಪುರಾವೆಗಳಿಗೆ ಹಾನಿಯಾಗುವ ಸಾಧ್ಯತೆಯಿದೆ. ಆದ್ದರಿಂದ ಸರ್ಕಾರ ಈ ಪ್ರದೇಶವನ್ನು ಸಂರಕ್ಷಿತ ಪುರಾತತ್ವ ತಾಣವಾಗಿ ಘೋಷಿಸಬೇಕು ಎಂದು ಪರಿಸರ ಹೋರಾಟಗಾರ ಶ್ರೀಶೈಲ ಆಲದಹಳ್ಳಿ ಆಗ್ರಹಿಸಿದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಮಾನವ ಜೀವನದ ಹೊಸ ಅಧ್ಯಾಯವನ್ನು ತೆರೆದಿರುವ ಸಂಡೂರಿನ ದೇವದಾರಿ ಗುಹೆಯ ಈ ಪತ್ತೆ ಕರ್ನಾಟಕದ ಪುರಾತತ್ವ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿ ಪರಿಣಮಿಸಿದೆ. ಇವು ಮಧ್ಯಶಿಲಾಯುಗ ಮತ್ತು ನಂತರದ ನವಶಿಲಾಯುಗ ಅವಧಿಗೆ ಸೇರಿದ ಪುರಾವೆಗಳಾಗಿವೆ. ಇದುವರೆಗೆ ದಕ್ಷಿಣ ಭಾರತದಲ್ಲಿ ಆದಿಮಾನವರು ಹೆಚ್ಚಾಗಿ ಬಯಲು ಪ್ರದೇಶ ಅಥವಾ ನದೀ ತೀರಗಳಲ್ಲಿ ಮಾತ್ರ ವಾಸಿಸುತ್ತಿದ್ದರು ಎಂಬ ಅಭಿಪ್ರಾಯವಿತ್ತು. ಆದರೆ ಸಂಡೂರಿನ ದಟ್ಟ ಅರಣ್ಯ ಹಾಗೂ ಗುಡ್ಡಗಾಡು ಪ್ರದೇಶದಲ್ಲಿಯೂ ಅವರು ನೆಲೆಸಿದ್ದರು ಎಂಬುದನ್ನು ಈ ಸಂಶೋಧನೆ ಸ್ಪಷ್ಟಪಡಿಸಿದೆ. ಅಲ್ಲದೆ ಆಯುಧ ತಯಾರಿಕೆಗೆ ಅಗತ್ಯವಾದ ಖನಿಜಯುಕ್ತ ಶಿಲೆಗಳು ಈ ಭಾಗದಲ್ಲಿ ಲಭ್ಯವಿದ್ದವು ಎಂಬುದಕ್ಕೂ ಇದು ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸಂಶೋಧಕರ ಪ್ರಕಾರ ದಕ್ಷಿಣ ಭಾರತದಲ್ಲೇ ಸಮುದ್ರ ಮಟ್ಟದಿಂದ ಸುಮಾರು 750 ಮೀಟರ್ ಎತ್ತರದ ಪ್ರದೇಶದಲ್ಲಿ ಆದಿಮಾನವನ ವಾಸದ ಕುರುರುಹು ಪತ್ತೆಯಾಗಿರುವುದು ಇದೇ ಮೊದಲ ಬಾರಿಯಾಗಿದೆ. ಇದರಿಂದ ದಕ್ಷಿಣ ಭಾರತದ ಪ್ರಾಗೈತಿಹಾಸದ ವ್ಯಾಪ್ತಿ ಇನ್ನಷ್ಟು ವಿಸ್ತರಿಸಿರುವುದು ಗಮನಾರ್ಹವಾಗಿದೆ. ಏನು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕವಾದ ಒಂದು ಗುಹೆ ಪತ್ತೆಯಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ. ಅದರಲ್ಲಿ ವಿಶೇಷವಾಗಿ ಏನು ಬಿಸಿಲಿನ ನಾಡು, ಕಬ್ಬಿಣದ ಅದಿರು ನಾಡು ಅಂತ ಏನು ಕರೀತಾರೆ ಬಳ್ಳಾರಿ, ಆ ಬಳ್ಳಾರಿಯ ಸಂಡೂರಿನ ಮಲೆನಾಡತಕ್ಕಂಥ ಪ್ರದೇಶದಲ್ಲಿ ಕುಮಾರಸ್ವಾಮಿ ಅರಣ್ಯ ಪ್ರದೇಶದಲ್ಲಿ ಒಂದು ರಸಸಿದ್ಧನ ಪಡೆ ಅಂತ ಒಂದು ಗುಹೆ ಇದೆ. ಆ ಗುಹೆಯನ್ನು ಸಂಗನಕಲ್ಲು ಬ್ರೂಸ್ಪೇಟ್ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಮುಖ್ಯಸ್ಥರಾದ ರವಿ ಕೋರಿಶೆಟ್ಟರ್ ಮತ್ತು ಹಲವು ಸಂಶೋಧಕರು, ಇತಿಹಾಸ ಸಂಶೋಧಕರು ಒಂದು ನವಿಲೆಟ್ಟಿ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಗುಹೆಯನ್ನು ಪತ್ತೆ ಹಚ್ಚಿದ್ದಾರೆ. ಆ ಗುಹೆಯ ಇತಿಹಾಸ ಏನಂದರೆ ಸುಮಾರು 10,000ರಿಂದ 20,000 ವರ್ಷಗಳ ಹಿಂದೆ ಮಾನವರು ನೆಲೆಸಿದ್ರು ಅಂತಕ್ಕಂಥ ಒಂದು ಬಲವಾದ ವೈಜ್ಞಾನಿಕವಾದ ಹಿನ್ನೆಲೆ ಕುರುಹುಗಳು ಸಿಕ್ಕಿರೋದ್ರಿಂದ ನಮ್ಮ ಒಂದು ಭಾಗದಲ್ಲಿ ಕೇವಲ ಗಣಿಗಾರಿಕೆಯಿಂದ ಅಷ್ಟೇ ಅಲ್ಲ, 10,000 ವರ್ಷ 20,000 ವರ್ಷದಿಂದ ಆದಿ ಮಾನವರು ಕೂಡ ನೆಲೆಸಿರ್ತಕ್ಕಂಥ ಒಂದು ಗುಹೆ ಇರೋದು ನಮ್ಮ ಒಂದು ಹೆಮ್ಮೆಯ ವಿಶೇಷ. ನಮ್ಮ ಜಿಲ್ಲೆಯಲ್ಲಿ ಮೊದಲು ಜಿಲ್ಲೆ ಅಂದರೆ ಏನಂದರೆ ಹಂಪಿ ಆ ಥರದ್ದಂತ ಇದ್ರು. ಆದರೆ ಅಖಂಡ ಬಳ್ಳಾರಿ ವಿಭಜನೆ ಆದಮೇಲೆ ನಮ್ಮ ಬಳ್ಳಾರಿ ಏನಿದೆಯಲ್ಲ ಒಂದು ವಿಶಿಷ್ಟವಾದ ಒಂದು ಹೊಸ ಮುನ್ನುಡಿಯನ್ನು ಬರಿತಕ್ಕಂಥ ಒಂದು ವಿಷಯನೂ ಹೌದು. ಈ ಒಂದು ರಸಸಿದ್ಧನ ಪಡೆ ಏನು 20,000 ವರ್ಷಗಳ ಹಿಂದೆ ಇತಿಹಾಸ ಇರ್ತದೆ, ಅದನ್ನು ಏನು ಕಾರ್ಬನ್ ಡೇಟಿಂಗ್ ಮೂಲಕ ಅದನ್ನು ದೃಢೀಕರಿಸಿದ್ದಾರೆ. ಜಿಲ್ಲಾಡಳಿತ ಕೂಡ ಈ ವಿಷಯದಲ್ಲಿ ಭಾಳ ಒಂದು ಮುತುವರ್ಜಿ ವಹಿಸಿ ಅದನ್ನು ಪ್ರಾಚೀನ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸ್ಮಾರಕ ಅಂತೇಳಿ ಡಿಕ್ಲೇರ್ ಮಾಡಬೇಕಂತೇಳಿ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಗುಹೆ ಏನೋ ಒಂದು ಇಡೀ ದೇಶದ ಜನರನ್ನು ಈ ಕಡೆ ಸೆಳಿತಕ್ಕಂಥ ಒಂದು ಶಕ್ತಿಯೂ ಕೂಡ ಇದೆ. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಒಂದು ರಸಸಿದ್ಧನ ಪಡೆಯ ಗುಹೆಯನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕಂತೇಳಿ ಹೇಳ್ತಾ ಇದ್ದೀವಿ. ಇದು ಯಾಕಂದರೆ 850 ಸಮುದ್ರ ಮಟ್ಟದಿಂದ 850 ಮೀಟರ್ ಮೇಲ್ಗಡೆ ಇರ್ತಕ್ಕಂಥ ಒಂದು
ಗುಹೆ ಆಗಿರೋದ್ರಿಂದ ಇದು ಇಡೀ ದೇಶದಲ್ಲಿ ಎಲ್ಲೂ ಕಂಡು ಬರದೇ ಇರತಕ್ಕಂಥ ಒಂದು ಗುಹೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಿಸಿ ಹೆಚ್ಚಿನ ಅಧ್ಯಯನವನ್ನು ರಾಷ್ಟ್ರ ಮಟ್ಟದ ಯೂನಿವರ್ಸಿಟಿಗಳು, ತಂತ್ರಜ್ಞಾನ, ಆಧುನಿಕ ಇತಿಹಾಸಕಾರರಿಂದ ಇದನ್ನು ಪತ್ತೆ ಹಚ್ಚಿ ಇನ್ನಷ್ಟು ಸಮಗ್ರವಾಗಿ ಇದನ್ನು ಒಂದು ಮ್ಯೂಸಿಯಂ ಥರ ಮಾಡಬೇಕಂತೇಳಿ ನಮ್ಮದು ಆಗ್ರಹವಾಗಿದೆ. ಈ ಒಂದು ಏನು ಗುಹೆ ಇದೆ, ಈ ಗುಹೆಗೆ ಈಗ ಆಲ್ರೆಡಿ ಜಿಲ್ಲಾಡಳಿತ, ಸರ್ಕಾರ ಎಲ್ಲ ಒಂದು ರೀತಿಯಿಂದ ಉಳಿಸಲು ಸಿದ್ಧತೆ ನಡೆಸಿದೆ. ಆದರೆ ಇವತ್ತು ಏನಾಗಿದೆ, ಆ ಗುಹೆಯ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಗಣಿಗಳಿದ್ದಾವೆ, ಇನ್ನೂ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಖಾಸಗಿ ಗಣಿಗಳಿದ್ದಾವೆ. ಸೊ ಹೊಸದಾಗಿ ಈ ಗುಹೆಗೆ ಅಂಟಿಕೊಂಡಿರ್ತಕ್ಕಂಥ ಏನು ಒಂದು ಹೊಸ ಉದ್ದಿಮೆ KOCL ಅದು ಕೂಡ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆ ಗುಹೆಗೂ ಕೂಡ ಥ್ರೆಟ್ ಆಗ್ಬೋದು, ಆ ಗುಹೆ ಕುಸಿದು ಬೀಳೋ ಸಾಧ್ಯತೆ ಕೂಡ, ಯಾಕಂದರೆ ಬ್ಲಾಸ್ಟಿಂಗಿಂದ. ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ಏನು ಗುಹೆಯ ಸುತ್ತ 3 ರಿಂದ 5 ಕಿಲೋಮೀಟರ್ ಗಣಿಗಾರಿಕೆಯನ್ನು ನಿಷೇಧ ಮಾಡಬೇಕನ್ನೋದು ಕೂಡ ನಮ್ಮದು ಆಗ್ರಹವಾಗಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.